ಅಭಿಮಾನಿಗಳು ಜೈ ಹೋ RCB ಅಂತ ಇನ್ನೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಕೋಟಿ ಕೋಟಿ ಅಭಿಮಾನಿಗಳ ಕನಸು ನನಸಾಗೋಗಿದೆ. ಕಾಲರ್ಸ್ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಅಮ್ಜಾದ್ ಅಂತ ಕರೆ ಮಾಡಿದ್ದಾರೆ. ಅಮ್ಜಾದ್, ಹಾಯ್. ಹೇಳಿ ಸರ್. ಹೇಳಿ ಸರ್, ಫುಲ್ ಜೋಶಲ್ಲಿ ಇದ್ದೀರಾ, ನೀವು ಹೇಳ್ಬೇಕು. ಸರ್ ರಾತ್ರಿಯಿಂದ ನಿದ್ದೆ ಇಲ್ಲ. ನಿದ್ದೆನೆ ಮಾಡಿಲ್ವಾ? ಹೆಂಗಿತ್ತು ಸೆಲೆಬ್ರೇಷನ್ ನೈಟು? ಸರ್ ಏನ್ ಸರ್, ಆರ್ಸಿಗೆ ಎಲ್ಲ ಕೋಟಿ ಇದು ಕನಸು ಸರ್, ನಮ್ ಕರ್ನಾಟಕದ್ದು. ಹೌದು ಹೌದು ಸರ್, ಒಟ್ಟಾಗೆ ಎಲ್ಲ ಒಳ್ಳೇದಾಯ್ತು ಸರ್, ನಮ್ಗೆಲ್ಲ ಖುಷಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಪಟಾಕೆಲ್ಲ ಹೊಡೆದ್ವಿ. ಫುಲ್ ಟೆನ್ಷನ್ ಅಲ್ಲಿ ಇದ್ರ ಮ್ಯಾಚ್ ನೋಡುವಾಗ? ಅಮ್ಜಾದ್, ನೀವು ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಹ್ಞೂ ಸರ್, ಟಿವಿ ನೋಡ್ತಾ ಇದೀನಿ. ಮಾತಾಡ್ಬಾರ್ದಾ? ಫೋನಲ್ಲಿ ಅಷ್ಟೇ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಸರಿ ಸರ್, ಸರಿ ಸರ್. ಆಯ್ತು, ಜೋಶಲ್ಲಿ ಇದ್ದೀರಾ, ನಿಮ್ ಸೆಲೆಬ್ರೇಷನ್ ಹಂಗೆ ಮುಂದುವರಿಸಿ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಸಂಜಯ್. ಹಾಯ್ ಸಂಜಯ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಸಂಜಯ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸರ್ ನಾವು ಬೆಂಗಳೂರಿಂದ ಕಾಲ್ ಮಾಡ್ತೀವಿ. ಬೆಂಗಳೂರಿಂದಾನೆ. ಸೊ ಬೆಂಗಳೂರಿಗೆ ಬಂದಾಯ್ತು ಕಪ್ಪು, ಇನ್ನೇನ್ ಬರ್ತಾ ಇದೆ ಇವತ್ತು ಮಧ್ಯಾಹ್ನ? ಸರ್, ಇವತ್ತು ಮಧ್ಯಾಹ್ನ ಬರೋದು ವೇಟ್ ಮಾಡ್ತಾ ಇದ್ದೀವಿ. ಇವತ್ತು ರ್ಯಾಲಿಯಲ್ಲೆಲ್ಲ ಪಾಲ್ಗೊಳ್ಳೋ ಒಂದು ಪ್ಲಾನ್ ಇದೆ ಸರ್. ಹೋಗ್ತೀರಾ ನೀವು ವಿಕ್ಟ್ರಿ ಪರೇಡ್ಗೆ? ಹೌದು ಸರ್, ಇವತ್ತು ವಿಕ್ಟ್ರಿ ಪರೇಡ್ಗೆ ಹೋಗ್ತೀವಿ. ಸೊ RCB ಗೆಲುವಿನ ಬಗ್ಗೆ ಏನ್ ಹೇಳ್ತೀರಾ ಸಂಜಯ್? ಸರ್, ಒಂದು ತುಂಬಾ ಒಳ್ಳೆ ಸೀಸನ್ ಆಗಿತ್ತು ಈ ಸಾರಿ. ಎಲ್ಲ RCB ಫ್ಯಾನ್ಸ್ ನಾವು ತುಂಬಾ ವೇಟ್ ಮಾಡ್ತಾ ಇದ್ವಿ 18 ವರ್ಷದಿಂದ. ಒಂದು ಗ್ರೂಪ್ ಎಫರ್ಟ್ ಬೇಕಾಗಿತ್ತು. ಈ ಸಾರಿ ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಸರ್. ಓವರ್ ಆಲ್ ಟೀಮ್ ವರ್ಕ್ ಸರ್. ನಿನ್ನೆ ಮ್ಯಾಚ್ ಅಲ್ಲಿ ಯಾರ ಎಫರ್ಟ್ಸ್ ಜಾಸ್ತಿ ಇಷ್ಟ ಆಯ್ತು ಸಂಜಯ್? ನಿನ್ನೆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆ ಮಾಡಿದ್ರು ಸರ್. ಎಲ್ಲ ವಿಕೆಟ್ ಒಂದೆಂಡಿಂದ ಹೋಗ್ತಾ ಇರೋದ್ರಿಂದ. ಆಮೇಲೆ ಜಿತೇಶ್ ಶರ್ಮಾ ಅವರಿಂದ ಒಳ್ಳೆ ಬ್ಯಾಟಿಂಗ್ ಫಿನಿಶಿಂಗ್ ಸಿಕ್ತು. ಆಮೇಲೆ ಓವರ್ ಆಲ್ ಬೌಲಿಂಗ್ ಎಫರ್ಟ್ ಅಲ್ಲಿ ಕೂಡ ಶ್ರೇಯಸ್ ಅಯ್ಯರ್ನ ಬೇಗ ವಿಕೆಟ್ ತಗೊಂಡ್ರು. ಆಮೇಲೆ ಭುವನೇಶ್ವರ್ ಕುಮಾರ್ ಎಂಡಲ್ಲಿ ಒಳ್ಳೆ ಬೌಲಿಂಗ್ ಪ್ರದರ್ಶಿಸಿ ಟೀಮ್ ನ ವಿಕೆಟ್ ಕರ್ಕೊಂಡ್ರು. ಎಲ್ಲಾರ ಎಫರ್ಟ್ಸ್ ಇತ್ತು ಅಲ್ವಾ? ಎಲ್ಲರ ಎಫರ್ಟ್ಸ್, ಒಳ್ಳೆ ಟೀಮ್ ಎಫರ್ಟ್ ಸರ್. ಓಕೆ, ಥ್ಯಾಂಕ್ ಯು ಸಂಜಯ್. ದಾವಣಗೆರೆಯಿಂದ ಗದ್ದಿಗೇಶ್ ಕಾಲ್ ಮಾಡಿದ್ದಾರೆ. ಹಾಯ್ ಗದ್ದಿಗೇಶ್. ಸರ್ ನಮಸ್ತೆ. ಹಾಯ್, ನಮಸ್ಕಾರ, ಹೇಳಿ. ಮಾತಾಡ್ತಿರೋದು ಸರ್, ನಿನ್ನೆ ನಾನು ನಮ್ಮ ಇನ್ಸ್ಪೆಕ್ಟರ್ಗೆ ಸುಳ್ಳು ಹೇಳಿ ರಜೆ ಹಾಕ್ಯಂಡ್ ಮ್ಯಾಚ್ ನೋಡಿದೀನಿ. ಓಕೆ. ನನ್ನ ಹೆಂಡತಿ ಹೆಸರು ಪ್ರೀತಿ ಅಂತ ಹೇಳಿ ಸರ್. ನಮ್ಮ ಮಳಿಯ ಒಂದೊಂದ್ ಬಾಲ್ಗೂ ಎದ್ದೆದ್ ನಿಂತ್ಕೊಂತಾನೆ. ಏನೇ ಹಾರ್ಟ್ ಅಟ್ಯಾಕ್ ಆಗ್ತಿದ್ದಾನ ಅನ್ಬೇಕು. ಒಂದೊಂದ್ ಬಾಲ್ಗೂ ಎದ್ದೆದ್ ನಿಲ್ತಾ ಇದ್ದಾನೆ. ಏನಾರು ಮಾಡ್ಕೊಂಡು ಈ ಕಡೆ ಜೀವಕ್ಕೆ ಅಂತೇಳಿ ನಾನು ನಮ್ಮ ಮಳೆಯನ್ಗೆ ಹೇಳ್ತಿದ್ದೀನಿ. ನನ್ನ ಮಗಳು ಆಲ್ರೆಡಿ ಒಂದು 15 days ಇಂದ ಬ್ಲಾಕ್ ಬೋರ್ಡ್ ಮೇಲೆ ಅವಳು ಬರೆಯೋ ಬ್ಲಾಕ್ ಬೋರ್ಡ್ ಮೇಲೆ ಈ ಸಲ ಕಪ್ ನಮ್ದೇ ಅಂತ ಬರ್ದಿದ್ಲು ಸರ್. ನನ್ನ ಹೆಂಡತಿ ನಿಯರ್ ಜಗಳೂರ್ ಹತ್ರ ಒಂದು ಗಾಣಗಟ್ಟೆ ಮಾಯಮ್ಮ ಅಂತ ದೇವಸ್ಥಾನ ಇದೆ ಸರ್. ಆ ಗಾಣಗಟ್ಟೆ ಮಾಯಮ್ಮ ದೇವಸ್ಥಾನಕ್ಕೆ ಹೋಗಿ ಕಾಯಿ ನೆಂಚಿ ಬಂದಿದ್ದಾಳೆ. ಅಲ್ಲಿ ಕಾಯಿ ನೆಂಚಿದ್ರೆ ಆ ದೇವ್ರು ಅದು ಹೇಳ್ಕೊಂಡಿದ್ದೆಲ್ಲ ನಡೆಯುತ್ತೆ ಸರ್. ಈ ಸಲ ಕಪ್ ಹೊಡಿತದಲ್ಲ ಅಂತೇಳಿ ಕಾಯಿ ನೆಂಚಿ ಬಂದಿದ್ದಾರೆ ಸರ್ ಅಲ್ಲಿ. ಅಂದ್ರೆ ಅಷ್ಟೊಂದು ಎಂತ ಚೆನ್ನಾಗಿತ್ತು ಅಂದ್ರೆ ಸರ್ ಮ್ಯಾಚ್. ಆಕ್ಚುಲಿ ನಿನ್ನೆ 190 ಹೊಡೆದಾಗ ನಮ್ಮ ವಿರಾಟ್ ಕೊಹ್ಲಿ 50+ ಹೊಡೆದಿರೋ ಮ್ಯಾಚ್ಗಳು ಯಾವ ಸೋತಿಲ್ಲ. ಅವ್ನು ನಿನ್ನೆ 43 ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು. 43 ಹೊಡೆದಾಗ ಅಯ್ಯೋ ಮ್ಯಾಚ್ ಏನೋ ಆಗುತ್ತೇನೋ ಬಿಡಪ್ಪ ಅಂತ ನಾನು ಅಂದೆ. ಮ್ಯಾಚ್ ಸೋಲ್ತಾರೆ ಇವತ್ತು, ಮತ್ತು ಮುಂದಿನ ಸಲ ಕಪ್ ನಮ್ದು ಅನ್ಬೇಕಾಗುತ್ತೆ ಹಾಗೆ ಹೇಗೆ ಅಂತ ನನ್ನ ಹೆಂಡತಿ ಹತ್ರ ಮಾತಾಡ್ತಾ ಇದ್ದೆ. ಬಟ್ ನನ್ನ ಹೆಂಡತಿ ಇಲ್ಲ, ಗೆದ್ದೆ ಗೆಲ್ತಾರೆ, ನಾನು ಅಲ್ಲಿ ಇದ್ ಮಾಡಿ ಬಂದಿನಿ, ಗೆದ್ದೆ ಗೆಲ್ತಾರೆ ಅಂತ ಹೇಳ್ತಾ ಇದ್ರು. ಅದ್ರ ಮೇಲೆ ನಮ್ಮ ಎಕ್ಸೆಪ್ಟ್ ಶಶಾಂಕ್ ಸಿಂಗ್ ಅನ್ನ ಬಿಟ್ರೆ ಯಾರು 50 ಹೊಡಿದಿಲ್ಲ ಸರ್. ನಿನ್ನೆ ಸ್ವಲ್ಪ ಟ್ರಿಕ್ಕಿ ಇತ್ತು ಅನ್ಸುತ್ತೆ ಮ್ಯಾಚ್ ಪಿಚ್. ಸೊ ಹಂಗಾಗಿ ನಮ್ ಬೌಲಿಂಗ್ ಮಾತ್ರ ಅಲ್ಟಿಮೇಟ್ ಸರ್, ಸೂಪರ್. ಕೃಣಾಲ್ ಪಾಂಡ್ಯ ಆಮೇಲೆ ನಮ್ಮ ಹ್ಯಾಸಲ್ವುಡ್ ಅಲ್ಟಿಮೇಟ್ ಸರ್, ಸೂಪರ್ ಅಂದ್ರೆ ಸೂಪರ್. ನಮ್ ಬೌಲಿಂಗ್ ಮಾತ್ರ ಎಕ್ಸಲೆಂಟ್, ಸೂಪರ್. ನಿನ್ನೆ 190ಗೆ ಕಟ್ ಮಾಡಿರೋದು ನಾವು ಅಷ್ಟೊಂದು ಡಿಪೆಂಡ್ ಮಾಡ್ಕೊಂಡಿರೋದು RCB. ಜೈ RCB, ಜೈ ಜೈ RCB, ಜೈ RCB. ನಾನ್ ಸ್ಟಾಪ್ ಅಲ್ಲಿ ಗದ್ದಿಗೇಶ್ ಫಾರ್ ಎಕ್ಸೈಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ಗದ್ದಿಗೇಶ್. ಗೋಕಾಕಿಂದ ಸುನಿಲ್ ಕಾಲ್ ಮಾಡಿದ್ದಾರೆ. ಸುನಿಲ್, ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಮಗೂ ನೀವು ವಿಡಿಯೋ ಮಾತಾಡೋ ಆಸೆ ಸಿಕ್ಕಿದ್ ಮೊದಲು, ಅದು ನನಗೆ ಭಾಳ ಸಂತೋಷ ಆಗೈತ್ರಿ. ಎರಡನೇದಾಗಿ ಹೇಳ್ಬೇಕಂದ್ರೆ ನಿನ್ನ ಕೈಯಾಗಿಂದ ಓದಬೇಕು ನೀನ್ರಿ ಮ್ಯಾಚ್. ಯಾಕಂದ್ರೆ ಇವ್ರು 200 ಒಳಗೆ ಬಿದ್ದಿದ್ದಕ್ಕ. ಆಮೇಲೆ ಇವರು ಫೀಲ್ಡಿಂಗ್ ನೋಡಿ ನಾನು ಅಗ್ರಿ ಇದಾತ್ರಿ. ರಾತ್ರಿ ಎಲ್ಲ ಖುಷಿ ಪಟ್ಟು ನಾವು ಎಲ್ಲ ನಮ್ಮ ಊರಾಗೆಲ್ಲ ಫುಲ್ ಹಗಲಿ ಹಂಗ ಟ್ರಾಫಿಕ್ ಟೈಟ್ ಟ್ರಾಫಿಕ್ ಆತ್ರಿ. ಊರಲ್ಲೆಲ್ಲ ಸೆಲೆಬ್ರೇಷನ್ ಜೋರಾ? ಗೋಕಾಕಲ್ ಸೆಲೆಬ್ರೇಷನ್ ಫುಲ್ ಜೋರಾ ಸುನಿಲ್? ಫುಲ್ ಜೋರ್ರಿ. ಅದ್ರಾಗ ಕ್ರಿಕೆಟ್ ಅಂದ್ರೆ ಗೋಕಾಕ ಜೀವ ರೀ ಸರ್. ಇದೆಲ್ಲ ಕ್ರಿಕೆಟ್ ಅಭಿಮಾನಿಗಳು ಮಾಡ್ರಿ. ಅದು ಕರ್ನಾಟಕ ಬಗ್ಗೆ ಇದು ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಮಹಾರಾಷ್ಟ್ರದ ಬೆಳಗಾವಿ ಬಂಡ್ರಿ ಇದಿತ್ರಲ್ಲ, ನಾವು ಕರ್ನಾಟಕ ಬಗ್ಗೆ ಬಹು ಅಭಿಮಾನಿಯವ್ರಿ ಸರ. ನಾವು ಏನ್ ಮಾತಾಡ್ತೀವಿ ಆ ರೀತಿ ಆಗತೈತ್ರಿ ಸರ್. ಈಗ ನಮ್ಮ RCB ಬಾಯ್ಸ್ಗೆ ಏನ್ ಹೇಳ್ತೀರಾ? ಕಪ್ ತಗೊಂಡ್ ಬರ್ತಿದ್ದಾರೆ ಇವತ್ತು ಕರುನಾಡ್ಗೆ. ಅವ್ರಿಗೆ ಏನ್ ಹೇಳಿದ್ರು, ಅವ್ರಿಗೆ ಅನಂತ ಕೋಟಿ ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ.
ನಾವು ಈ ಸಲ ಸೋದರಿ ಜೀವನದಾಗ ಗಿರಿ ತುಳು ಆಂಬಲ ಅನ್ನೋಂಗ್ ನಮಗ್ ಇದಿತ್ರಿ ಒಂದ್ ನಮೂನಿ ನಮಗ ಸ್ವರ್ಗ ತೋರಿಸಿದಂಗ್ ಮಾಡ್ಯಾರ್ರಿ ಅವ್ರು. ಓಕೆ ಓಕೆ, ಥ್ಯಾಂಕ್ ಯು ಸುನಿಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.